ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರ ಆತ್ಮೀಯರೇ, ಈ ಹಿಂದೆ ನೀವು ನೋಡಿದಿರಿ ಪ್ರೆಸ್ ಕಾನ್ಫರೆನ್ಸ್ ನಮ್ಮ ರೈತ ಸಂಘದವರಿಂದ. ಅದರಲ್ಲೂ ಚೋನಪ್ಪ ಪೂಜಾರಿ ಅವರು ಮತ್ತು ಅದೇ ಕಾಲಕ್ಕೆ ನಮ್ಮ ಶಶಿಕಾಂತ್ ಗುರೂಜಿ ಅವರು ಈಗಾಗಲೇ ಮೇಯದಲ್ಲೇ ನಮಗೆ 1 ಲಕ್ಷ ರೂಪಾಯಿನೇ ಒಂದು ಎಕರೆಗೆ ಮಾಡಬೇಕು, ಬೆಳೆ ಸಾಲ ಅಥವಾ ಸಾಲ ಅನ್ನುವಂಥ ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಆ ದಿಶೆಯಲ್ಲಿ ಜಿಲ್ಲೆಯ ರೈತರು ನಿಧಾನಕ್ಕೆ ಜಾಗೃತ ಆಗ್ತಾ ಇದ್ದಾರೆ. ಯಾಕಂದರೆ ಗೊತ್ತದ ಪ್ರತಿಯೊಬ್ಬ ರೈತನ ಬದುಕು ಹೇಗದ ಅಂತಿಲ್ಲ. ಸಾಲ ಮಾಡೋದು ಹರಿಲಿಕ್ಕೆ ಆಗೋದಿಲ್ಲ, ಒದ್ದಾಟ. ಕಬ್ಬಿಗಷ್ಟು ಕೊಡ್ತಾರೆ, ಅದು 40,000, ಎದಕ್ಕೂ ಆಗೋದಿಲ್ಲ. ಮತ್ತು ಹೊರಗೆ ಕೈಗಡಲ ತರೋದು 2 ಬಡ್ಡಿ 3 ಬಡ್ಡಿ ಪ್ರತಿಯೊಬ್ಬ ರೈತನ ಬದುಕು. ಇದೇ ಒಂದು 40,000 ಕೊಡೋದಕ್ಕಾಗಿ ಪ್ರತಿ PKPS ಬೆನ್ನು ಹತ್ತಬೇಕು, ಸೆಕ್ರೆಟರಿ ಕೇಳ್ಕೋಬೇಕು, ಮಾತಾಡಬೇಕು, ನಮ್ಮ ಮಾಡಿರಿ, ನಮ್ಮದಪ್ಪ ಮಾಡಿರಿ, ನಮ್ಮ ಕೆಲಸ ಮಾಡ್ರಪ್ಪ ಅಂತೇಳಿ. ಆದರೂ ಯಾರಿಗೆ ಬೇಕೋ ತಮಗೆ ಬೇಕಾದವ್ರಿಗೆ ತಮ್ಮ ಯಾರು ಮತ ಹಾಕಿದಾರೆ ಅವ್ರಿಗೆ ಅನುಕೂಲ ಕೊಡುವಂಥದ್ದು, ಪತ್ತು ಕೊಡುವಂಥದ್ದು ಎಲ್ಲರೂ ಅಲ್ಲಿ ರಾಜಕೀಯ ನಡೀತಾ ಇರ್ತದೆ. ನಾವು ರಾಜಕೀಯದಿಂದ ದೂರ ಇದ್ದೀವಿ, ಸಹಕಾರ ತತ್ವದ ನಡೀತಾ ಇದ್ದೀವಿ ಅಂತ ಹೇಳೋದಷ್ಟೇ ಬಾಯಿ ಹೇಳೋದು. ಹೆಚ್ಚು ಕಡಿಮೆ ಅಧಿಕಾರದಾಗಿದ್ದವ್ರು ಎಲ್ಲರೂ ಇವತ್ತು ಅವ್ರು ಇರ್ಬೋದು, ಅವ್ರ ವಿರೋಧಿಗಳು ಇರ್ಬೋದು, ಯಾರೂ ಇರ್ಬೋದು, ಎಲ್ಲರೂ ಹೆಚ್ಚು ಕಡಿಮೆ ಇದ್ದ ಕೆಲಸ ತಮ್ಮ ಪರವಾಗಿ ಯಾರಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡಿದ್ರೆ. ಹೀಗಾಗಿ ಪಾಪ ಜನ್ಯೂನ್ ಇದ್ದಂಥ ಜನಸಾಮಾನ್ಯ ಪಾಪ ಕೆಲವೊಬ್ಬ ರೈತರು ಎಷ್ಟು ಮುಗ್ಧರಿರ್ತಾರೆ. ಅವ್ರು ಸಾಲ ಹೆಂಗೆ ಸಿಗ್ತದೆ ಸಹಿತ ಭಾಳಷ್ಟು ರೈತರಿಗೆ ಗೊತ್ತಿಲ್ಲ. ಯಾಕಂದರೆ ಹೆಬ್ಬಟ್ಟಿನವ್ರು ಇರೋದರಿಂದ ಭಾಳಷ್ಟು ರೈತರು ಸಾಲ ಹೆಂಗೆ ತಗೋಬೇಕು. ಅದರಲ್ಲಿ 108 ಗಜಲ್ ಇರ್ತಾವೆ ಅವರ ಉತ್ತಾರದಲ್ಲೇ. ಕರಡು ಥರ ಹೊಡೆದಿರೋದಿಲ್ಲ, ಮತ್ತೇನೂ ಆಗಿರೋದಿಲ್ಲ. ಹಿರಿಯರದ ಹೆಸರು ಹಂಗೆ ಹೆಸರು ಉಳಿದಿರ್ತಾವೆ. ಹೀಗಾಗಿ ಅದೆಲ್ಲ ಮುಗಿಸ್ಕೊಂಬರ್ಬೇಕು ಮಾಡಬೇಕಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಗದ್ದಲು ನಿಮ್ಗೆ ಗೊತ್ತದವ. ಕರಡು ಹೊಡೆಸ್ಬೇಕು ಎಷ್ಟು ದಿವಸ ತೊಗೊಳ್ತದೆ, ಏನೇನು ಆಗ್ತದೆ ಗದ್ದಲ. ಇದು ಯಾರಿಗೆ ನೋಡಪ್ಪ ಅಂದ್ರೆ ಅವ್ರ ಕಾಗದ ಪತ್ರ ಕ್ಲಿಯರ್, ಅವ್ರ ಹೆಸರು ಇದ್ದವ್ರಿಗೆ ಎಷ್ಟೆಲ್ಲ ಉಳಿದು, ಅದಿಲ್ದವ್ರಿಗೆ ಇಲ್ಲ ಲೋಣ ಇಲ್ಲ. ನಾ ರೈತ ಇದ್ದಿಲ್ಲಪ್ಪ, ನಮ್ಮ ಅಪ್ಪ ಇದ್ದ, ಅಪ್ಪನ ಹೆಸರು ಇರ್ತೀವಿ, ಹೆಸರೇ ಇರೋದಿಲ್ಲ. ಎಷ್ಟು ಗುದ್ದಾಟ್ರಿ, ಎಷ್ಟು ಓಡಾಟ. ತಹಸೀಲ್ದಾರ್ ಆಫೀಸ್ ಅಂತ ನಿಮ್ಗೆ ಗೊತ್ತು, ದುಡ್ಡು ಕೊಡೋದು ಒಂದು ಮೂಮೆಂಟ್ ಸಹಿತ ಅಲ್ಲಿ ಆಗೋದಿಲ್ಲ. ಇದು ಓಪನ್ ಆಗಿ ಹೇಳುವಂಥ ವಿಷಯ.